ತೀವ್ರಗೊಂಡ ಕಬ್ಬು ರೈತರ ಹೋರಾಟದ ಜ್ವಾಲೆ. ರೈತರ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ. ನಾಳೆ ಗುಡ್ಲಾಪುರಕ್ಕೆ ಸರ್ಕಾರದ ಪ್ರತಿನಿಧಿ ಭೇಟಿಯನ್ನ ನೀಡೋರಿದ್ದಾರೆ. ತೀವ್ರಗೊಂಡಿದೆ ಈಗ ಕಬ್ಬು ರೈತರ ಹೋರಾಟದ ಜ್ವಾಲೆ. ರೈತರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ಹೀಗಾಗಿ ನಾಳೆ ಗುಡ್ಲಾಪುರಕ್ಕೆ ಸರ್ಕಾರದ ಪ್ರತಿನಿಧಿ ಭೇಟಿಯನ್ನ ಕೊಡಲಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಸಚಿವ ಎಚ್.ಕೆ. ಪಾಟೀಲ್ ಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ. ನಾಳೆ ಸಚಿವರಿಂದ ರೈತರ ಮನ ಒಲಿಸುವಂತಹ ಪ್ರಯತ್ನ ನಡೆಯಲಿದೆ. ಕಬ್ಬು ಬೆಳೆಗಾರರ ಹೋರಾಟದ ಜ್ವಾಲೆ ಈಗ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ತಮ್ಮ ಪ್ರತಿನಿಧಿಯನ್ನ ಕಳಿಸ್ಕೊಡ್ತಾ ಇದೆ. ನಾಳೆ ಸಿಎಂ ಸೂಚನೆ ಮೇರೆಗೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ. ಸಚಿವರಿಂದ ರೈತರ ಜೊತೆ ಮಾತುಕತೆ ನಡೆಸಲಾಗುತ್ತೆ. ರೈತರನ್ನ ಮನ ಒಲಿಸುವಂತಹ ಪ್ರಯತ್ನವನ್ನ ನಾಳೆ ಮಾಡ್ತಿದ್ದಾರೆ. ಲೋಕಲ್ ಇಲ್ಲಿ ಗ್ರಾಮದಾಗ ಇರ್ತಕ್ಕಂಥ ಸಾರ್ವಜನಿಕರ ಪ್ರಾಬ್ಲಮ್ ಅನ್ನ ನಮ್ಮ ಮಂದಿಗೆ, ನಮ್ಮೂರಾಗಿನವ್ರಿಗೆ, ನಮ್ಮ ಮನೆಯಾಗಿನವ್ರಿಗೆ ಮಾಡಬೇಡ್ರಿ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿತೀವಿ. ನಾಳೆ ಇಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜೇಂದ್ರ ಅವರ ವೇದಿಕೆ ಮೇಲೆ ಮಕ್ಕಳು ಇವತ್ತ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ನಾಳೆ ಸರಿಯಾಗಿ 10 ಗಂಟೆಗೆ ಸರ್ಕಾರದಿಂದ ಗೌರ್ಮೆಂಟ್ದಿಂದ ಒಬ್ರು ಯಾರೋ ಮಂತ್ರಿಯನ್ನ ಇವತ್ತ ಮುಖ್ಯಮಂತ್ರಿ ಅವರು ಕಳಿಸೋ ವ್ಯವಸ್ಥೆ ಮಾಡತ್ತಾರ. ಈಗಾಗಲೇ SP ಅವರು DC ಅವರ ನಮಗೆ ಸಂದೇಶ ಕೊಟ್ಟರು. ಯಾರು ಬರ್ತಾರ ಮಂತ್ರಿಗಳು ನನಗೆ ಸಂದೇಶ ಇಲ್ಲ. ಅವರ ಸರ್ಕಾರದ ಏನು ಸಂದೇಶ ತಗೊಂಡ್ಬಂದಾರ. ಏನ 500 1,000 ರೂಪಾಯಿ ಅವರೇ ಕೊಟ್ಟು ಹೋಗ್ತಾರೋ ಅದೇನಾಯ್ತು ಮುಖ್ಯಮಂತ್ರಿ. ಯಾಕಂದ್ರೆ ನಾವಂತೂ ಇವತ್ತು ಬೇರೆ ಘೋಷಣೆ ಮಾಡಿದಿಲ್ಲ. ಈಗ 4 ಗಂಟೆಗೆ 5 ಗಂಟೆಗೆ 1 ಟನ್ನಿಗೆ 5,000 ರೂಪಾಯಿ ಹೋಗ್ತಿದ್ರಿಗೆ 1,000 ರೂಪಾಯಿ ಕೊಡ್ರಿ ಅಂತೇಳಿ ಅದರ 1,000 ಕೊಡ್ತಾರೋ. ಏನಾಯ್ತು ನೋಡ್ರಿ. ನೀವು ಮತ್ತೆ ಈಗ ಎಲ್ಲ ಹೇಳ್ತಿದ್ರೆ ನೀವ್ ಹೆಂಗ್ ಬಂದಿರಿ. ಅದಕ್ಕಾಗಿ ದಯವಿಟ್ಟು ನಾಳೆ ಕಡಿಮೆ ಅಂದ್ರು ದಯವಿಟ್ಟು ಗೌರ್ಮೆಂಟ್ ಇವತ್ತು ಕೇಳ್ರಿ, ಎಲ್ಲೂ ಕೂಡ ಚಳವಳಿ ಮಾಡ್ಬೇಡ್ರಿ. ನಾಳೆ ಕಡಿಮೆ ಅಂದ್ರು ನಂಗೆ 4 ಲಕ್ಷ ಜನ ಗುರ್ಲಾಪುರದಾಗ ರೈತರು ಸೇರ್ಬೇಕು. ಸೇರ್ತ್ರಿ